ಚಾಂಪಿಯನ್ಸ್ ವೆಸ್ಟ್ ಇಂಡೀಸ್ ಜೊತೆಗೆ PNG ಅವರು ಎಷ್ಟು ಸಖತ್ತಾಗಿ ಆಡಿದ್ರು ಅಂದ್ರೆ ಸ್ಕೋರ್ ಅಂತೂ 142 ಅಷ್ಟೇ ಇದ್ದಿದ್ದು. ಆದ್ರೆ ಅದನ್ನ ಬೆನ್ನತ್ತುವಲ್ಲಿ ವೆಸ್ಟ್ ಇಂಡೀಸ್ ಯಾವ ರೀತಿಯಲ್ಲಿ ಪರದಾಡ್ತು ಅಂತ ವೆರಿ ಎಕ್ಸಲೆಂಟ್ ಬೌಲಿಂಗ್ ಅಂತ ಹೇಳ್ಬೋದು. ಇನ್ನು ಬೌಲಿಂಗ್ ಪಿಚ್ನ ಕೊರತೆಯೋ ಅಥವಾ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ವೈಫಲ್ಯವೋ ಅಥವಾ PNGದು ಬೌಲಿಂಗ್ ಪರ್ಫೆಕ್ಷನ್ ಯಾವ್ದು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆಯನ್ನ ಈ ಒಂದು ಕ್ರಿಕೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ವೆಸ್ಟ್ ಇಂಡೀಸ್ ಮತ್ತು PNG ನಡುವಿನ ಮ್ಯಾಚ್ ನ ರಿವ್ಯೂ ಅನ್ನ ಮಾಡ್ತಾ ಇದ್ದೇನೆ. ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತೆ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗ್ರೂಪ್ ಹಂತದಲ್ಲಿ ಮ್ಯಾಚ್ಗಳು ನಡೀತಾ ಇದೆ. ಏನು ನಿನ್ನೆ ಬೆಳಿಗ್ಗೆನೆ ಅಮೆರಿಕ ಮತ್ತು ಕೆನಡಾ ನಡುವಿನ ಮ್ಯಾಚ್ ಯಾವ ರೀತಿಯಲ್ಲಿ ಅಂದ್ರೆ ಇವರೆಲ್ಲ IPL ಇಂದ ಪ್ರೇರೇಪಣೆಗೊಂಡವರ ಅಂತ ಅನಿಸ್ತಾ ಇತ್ತು. ಸೊ ಅದರಿಂದಾಗಿ ಕೆನಡಾ ಮತ್ತು ಅಮೆರಿಕ ಮ್ಯಾಚ್ ನಡುವೆ ಮೊದಲ ಪಂದ್ಯದಲ್ಲಿ ಕೆನಡಾ 194 ರನ್ ಸಿಡಿಸಿದ್ರೆ 197 ರನ್ ಹೊಡೆದು ಅಮೆರಿಕ ವಿನ್ ಆಗಿತ್ತು. USA ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಗೊತ್ತಾ. ಇನ್ನು ಏನು ದೊಡ್ಡ ದೊಡ್ಡ ಟೀಮ್ಗಳನ್ನ ಹತ್ತಿಕೊಂತ ಎಲ್ಲ ಪ್ರಯತ್ನ ಅವರು ಮಾಡೇ ಬಿಡ್ತಾರೆ ಅನ್ನೋ ಅಷ್ಟರ ಮಟ್ಟಿಗೆ ಸಖತ್ತಾಗಿ ಆಟ ಆಡ್ತಾರೆ. ಇವತ್ತು ವೆಸ್ಟ್ ಇಂಡೀಸ್ ಜೊತೆಗೆ ಏನು PNG ಅವರು 141 140 ಆ ರೀತಿಯಲ್ಲಿ ಸ್ಕೋರ್ ಹೊಡೆದ್ರು. 136 ರನ್, 8 ವಿಕೆಟ್ ಕಳೆದುಕೊಂಡು 136 ರನ್ಗಳನ್ನ ಹೊಡೆದ್ರು. ಆದ್ರೆ ವೆಸ್ಟ್ ಇಂಡೀಸ್ ಆ ಒಂದು 136 ರನ್ಗಳಲ್ಲಿ ಎಲ್ಲೋ ಎಡ ಹೋಯ್ತೇನೋ, 4-5 ವಿಕೆಟ್ ಬಿದ್ದ ನಂತರ ವೆಸ್ಟ್ ಇಂಡೀಸ್ ಸೋತೇ ಬಿಟ್ಟಿತ್ತು ಅನ್ನುವಾಗ ನಮ್ಮ ಬೌಲರ್ ಅವರು ಬಂದು ಇವರನ್ನ ಒಂದೆರಡು ಸಿಕ್ಸರ್ ಹೊಡೆದ್ಬಿಟ್ಟು ಆಂಡ್ರೂ ರಸೆಲ್ ಅವರು ಫಿನಿಶ್ ಮಾಡಿಬಿಟ್ರು. ಇಲ್ಲ ಅಂತಿದ್ರೆ ವೆಸ್ಟ್ ಇಂಡೀಸ್ ಮೊದಲನೇ ಪಂದ್ಯದಲ್ಲೇ ಸೋಲುವಂತಹ ಎಲ್ಲ, ನಾನಂತೂ ಆ ಒಂದು ಮ್ಯಾಚ್ ಅನ್ನು ಆ ರೀತಿಯಲ್ಲಿ ನೋಡಿ ಬಾಕಿಯಾಗಿದೆ. ಸೊ ಅದರಿಂದಾಗಿ ಹೊಸ ಟೀಮು ಮೊದಲನೇ ಬಾರಿಗೆ ಏನು ಆಡ್ತಾ ಇದೆ. ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಏನು ಕ್ಯಾಪ್ಟನ್ PNG ಕ್ಯಾಪ್ಟನ್ 22 ಬಾಲ್ಗೆ 21 ರನ್, 1 ಸಿಕ್ಸರ್ ಹೊಡೆದು. ಆಮೇಲೆ ಬಾವು ಹೆಸರು ಯಾರಿಗೂ ಪರಿಚಯ ಇಲ್ಲ, ಅದರಿಂದಾಗಿ ನೋಡೇ ಹೇಳ್ಬೇಕು. 43 ಎಸೆತಗಳಲ್ಲಿ ಅರ್ಧ ಸೆಂಚುರಿ, 6 4 1 ಸಿಕ್ಸರ್. ಆಮೇಲೆ ವಿಕೆಟ್ ಕೀಪರ್ 18 ಎಸೆತಗಳು 27. ಆಮೇಲೆ ಸೋಪರ್ 9 ಎಸೆತಗಳು 10. ಆಟ ಆಡಿದ್ರಪ್ಪ. 136 ರನ್ಗಳನ್ನ ಚೇಸೇಬಲ್. ವೆಸ್ಟ್ ಇಂಡೀಸ್ಗೆ ಇದು ಯಾವ್ದು ಸ್ಕೋರೇ ಅಲ್ಲ. ಆದ್ರೆ ಬ್ಯಾಟಿಂಗ್ ಬಂದಂತಹ ವೆಸ್ಟ್ ಇಂಡೀಸ್ 4000 ಮೊದಲ ಎಸೆತಗಳಲ್ಲೇ ಬೌಲ್ಡ್. ಪೂರನ್ ಅವರು 27 ಎಸೆತಗಳು 27. ಆಮೇಲೆ ಕಿಂಗ್ ಅವರು 29 ಎಸೆತಗಳಲ್ಲಿ 34. ಚೇಸ್ ಅವರು 27 ಎಸೆತಗಳಲ್ಲಿ 42. ಕೊನೆಯದಾಗಿ ಸ್ವಲ್ಪ ಅಬ್ಬರಿಸಿದ್ರು ಅವರು. ಪೋವೆಲ್ ಅವರು 14ರಲ್ಲಿ 15. ರಥ್ಫೋರ್ಡ್ ಅವರು ಬಂದ 7 ಬಾಲ್ಗೆ 2 ರನ್. ಟೆಸ್ಟ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಆಡ್ಬೋದು. ರಸೆಲ್ ಅವರು 9 ಬಾಲಲ್ಲಿ 15 ರನ್. ಕೊನೆಗೂ ಗೆದ್ಬಿಟ್ಟಿತ್ತು. 1 ಓವರ್ 6 ಬಾಲ್ಗಳನ್ನ ಬಾಕಿ ಇರಿಸಿ 19 ಓವರ್ಗಳಲ್ಲಿ 137 ರನ್ ಸಿಡಿಸಿ ವೆಸ್ಟ್ ಇಂಡೀಸ್ ಮೊದಲ ಜಯ ದಾಖಲಿಸಿತು. ಆದ್ರೆ ಜಯ ಅಂತ ಹೇಳಕ್ ಆಗಲ್ಲ, ಇದನ್ನ ಬಹಳಷ್ಟು ಕಷ್ಟಪಟ್ರು. ಅದು ಬೌಲಿಂಗ್ ಸ್ಲೋ ಪಿಚ್ಚ ಏನಂತ ಗೊತ್ತಾಗ್ತಾ ಇಲ್ಲ. ಆದ್ರೂ PNG ಮಟ್ಟಿಗೆ ನೋಡೋದಾದ್ರೆ ಅತ್ಯುತ್ತಮ ಮ್ಯಾಚ್ ಅಂತ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ವೆರಿ ವೆರಿ ಬೆಟರ್ ಅಂತಾನೆ ಹೇಳ್ಬೋದು. ಇವಾಗ್ಲೇ ಹೀಗೆ ಆದ್ರೆ ಕೊನೆಯದಾಗಿ ಏನಾಗ್ಬೋದು? ದೊಡ್ಡ ದೊಡ್ಡ ಟೀಮ್ ಯಾವ್ದು ಇನ್ನೂ ಬಂದಿಲ್ಲ, ಏನಾಗ್ಬೋದು? ಇಂಗ್ಲೆಂಡ್ ಅನ್ನ ಹುರಿ ತುಂಬಿಸೋಕೆ ಇಂಗ್ಲೆಂಡ್ ಫುಟ್ಬಾಲ್ ಟೀಮ್ ಎಲ್ಲ ಬಂದ್ಬಿಟ್ಟು ಇಂಗ್ಲೆಂಡ್ ಕ್ರಿಕೆಟ್ ಟೀಮ್ ಅನ್ನ ಬೆಂಬಲಿಸದೆ. ಏನ್ ಕತೆ, ಏನ್ ಒಂದು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಯಾರು ಕಪ್ ಗೆಲ್ತಾರೋ ಕಾದ್ ನೋಡ್ಬೇಕು. ಇನ್ನೇನು ಕೆನಡಾ USA ಕಪ್ ಗೆದ್ದಿಲ್ಲ ಅಂದ್ರೆ ಸಾಕು, ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.